ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಧನೇಶ್ವರ ಯಕ್ಷ ಜನ್ಮ ಪ್ರಾಪ್ತಿ ವರ್ಣನವೆಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಕೃಷ್ಣನು ಇಂತೆಂದನು. ಈ ರೀತಿಯಾಗಿ ಆ ಮಾತುಗಳನ್ನಾಲಿಸಿ ಪೃಥುವು ಮನಸ್ಸಿನಲ್ಲಿ ಬಹಳ ವಿಸ್ಮಯಗೊಂಡನು. ಕೆಲವು ಪ್ರಿಯಳೇ, ಆಗ ಆತನು ನಾರದನನ್ನು ಚೆನ್ನಾಗಿ ಅರ್ಚಿಸಿ ಕಳುಹಿಸಿಕೊಟ್ಟನು. ಈ ಕಥಾನಕವನ್ನು ಶ್ರೀಕೃಷ್ಣನು ತನ್ನ ಪತ್ನಿಯಾದಂತಹ ಸತ್ಯಭಾಮೆಗೆ ಹೇಳುತ್ತಿರುವನು. ಪೂರ್ವದಲ್ಲಿ ಅವಂತಿಪುರದಲ್ಲಿ ಬಹುಧನವಂತನಾದ ಒಬ್ಬನೊಬ್ಬ ಬ್ರಾಹ್ಮಣನಿದ್ದನು. ಅವನು ಬ್ರಾಹ್ಮಣ ಕರ್ಮಗಳನ್ನೆಲ್ಲ ಕೈಬಿಟ್ಟು ಪಾಪ ಕರ್ಮಗಳಲ್ಲಿ ತೊಡಗಿ ಬಹು ದುರ್ಮತಿಯಾಗಿದ್ದನು. ಕ್ರಯ ವಿಕ್ರಯ ಮಾಡುವುದಕ್ಕಾಗಿ ದೇಶ ದೇಶಾಂತರಗಳನ್ನು ಅಲೆಯುತ್ತಾ ಒಂದಾನೊಂದು ಸಲ ಆ ಧನೇಶ್ವರನು ಮಾಹಿಷ್ಮತಿ ಪಟ್ಟಣಕ್ಕೆ ಹೋದನು. ಅದು ಪೂರ್ವದಲ್ಲಿ ಮಹಿಷನಿಂದ ನಿರ್ಮಿಸಲ್ಪಟ್ಟುದು. ಆದುದರಿಂದಲೇ ಅದಕ್ಕೆ ಮಾಹಿಷ್ಮತಿ ಎಂದು ಹೆಸರು ಬಂದಿತು. ಅದರ ಕೋಟೆಯ ಪಕ್ಕದಲ್ಲೇ ಪಾಪನಾಶಿನಿಯಾದ ನರ್ಮದಾ ನದಿಯು ಹರಿಯುತ್ತಿದ್ದಿತು. ನಾನಾ ದೇಶಗಳಿಂದ ಕಾರ್ತಿಕ ವ್ರತಿಗಳಾದ ಜನರು ಅಲ್ಲಿಗೆ ಬಂದು ಸೇರಿದ್ದರು. ಆ ಧನಿಕ ಬ್ರಾಹ್ಮಣನು ಅವರನ್ನು ಕಂಡು ವಿಕ್ರಯ ಮಾಡುತ್ತಾ 1 ತಿಂಗಳವರೆವಿಗೂ ಅಲ್ಲಿಯೇ ವಾಸ ಮಾಡಿದನು. ಅವನು ದಿನ ದಿನವೂ ವಿಕ್ರಯ ಮಾಡುವುದಕ್ಕಾಗಿ ನರ್ಮದಾ ತೀರದಲ್ಲಿ ಸುತ್ತುತ್ತಾ ಸ್ನಾನ ಜಪ ದೇವತಾರ್ಚನೆಗಳಲ್ಲಿ ನಿರತರಾಗಿದ್ದ ಬ್ರಾಹ್ಮಣರನ್ನು ಕಾಣುತ್ತಿದ್ದನು. ಕೆಲವು ಬ್ರಾಹ್ಮಣರು ಪುರಾಣವನ್ನು ಪಠಿಸುತ್ತಿದ್ದರು. ಕೆಲವರು ಅದನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು. ಕೆಲವರು ನೃತ್ಯ ಗಾಯನ ವಾದ್ಯವಾದನ ವಿಷ್ಣುನಾಮ ಸ್ಮರಣೆ ಇವುಗಳಲ್ಲಿ ಆಸಕ್ತರಾಗಿದ್ದರು. ಕೆಲವರು ಉದ್ಯಾಪನೆ ಮಾಡುತ್ತಿದ್ದರು. ಮತ್ತೆ ಕೆಲವರು ಜಾಗರಣೆಯಲ್ಲಿ ನಿರತರಾಗಿದ್ದರು. ಕೆಲವರು ಗೋಬ್ರಾಹ್ಮಣ ಪೂಜೆಗಳಲ್ಲಿ ತೊಡಗಿದ್ದರು. ಮತ್ತೆ ಕೆಲವರು ದೀಪದಾನದಲ್ಲಿ ನಿರತರಾಗಿದ್ದರು. ಹೀಗೆ ವ್ರತ ನಡೆಸುತ್ತಿದ್ದವರನ್ನು ಅಲ್ಲಲ್ಲೇ ಕಂಡು ಆ ಧನೇಶ್ವರನು ಕೌತುಕಗೊಂಡನು. ನಿತ್ಯವೂ ಅಲ್ಲಿ ಸುತ್ತಾಡುತ್ತಾ ವ್ರತಧಾರಿಗಳಾದ ವೈಷ್ಣವರ ದರ್ಶನ ಸ್ಪರ್ಶಗಳನ್ನು ಪಡೆದನು. ಅವರ ಭಾಷಣಗಳನ್ನು ಆಲಿಸಿದನು. ಅದರಿಂದ ಅವನು ವಿಷ್ಣುನಾಮ ಶ್ರವಣ ಮೊದಲಾದವನ್ನು ಪಡೆದನು. ಈ ರೀತಿ ಆ ಬ್ರಾಹ್ಮಣನು ನರ್ಮದಾ ತೀರದಲ್ಲಿ 1 ತಿಂಗಳವರೆವಿಗೂ ನಿಂತನು. ತಿಂಗಳು ತುಂಬುವಷ್ಟರಲ್ಲಿ ಕೃಷ್ಣಸರ್ಪದಿಂದ ಕಡಿಯಲ್ಪಟ್ಟು ಅವನು ವಿಹ್ವಲನಾಗಿ ಬಿದ್ದು ಬಿಟ್ಟನು. ಬಳಿಕ ದೇಹ ಪರಿತ್ಯಾಗ ಮಾಡಿದ ಅವನನ್ನು ಯಮಕಿಂಕರರು ಬಂಧಿಸಿದರು. ಈ ರೀತಿ ಬಂಧಿಸಿದ ಬಳಿಕ ಅವರು ಯಮನ ಆಜ್ಞೆಯ ಪ್ರಕಾರವಾಗಿ ಆ ಧನೇಶ್ವರನನ್ನು ಕುಂಭೀಪಾಕವೆಂಬ ನರಕಕ್ಕೆ ಎಸೆದರು. ಅವನನ್ನು ಅಲ್ಲಿ ಎಸೆದೊಡನೆಯೇ ಅವನಿಗೆ ಅದು ಶೀತಲವಾಯಿತು. ಪೂರ್ವದಲ್ಲಿ ಪ್ರಹ್ಲಾದನನ್ನೆಸೆದ ಬೆಂಕಿಯು ತಣ್ಣಗಾದಂತೆ ಆ ಕುಂಭೀಪಾಕವು ಶೀತಲವಾಯಿತು. ಯವನು ಆ ಕೌತುಕವನ್ನು ಕಂಡು ಬಳಿಕ ಅವನನ್ನು ಕರೆಸಿ ಕೇಳಿದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾರದನು ಬೇಗ ಉತ್ತರವನ್ನು ಕೊಟ್ಟನು. ನಾರದನು ಹೇಳುತ್ತಾನೆ. ಎಲೈ ಅರುಣನಂದನನೇ, ಇವನು ನರಕಗಳನ್ನು ಅನುಭವಿಸಲು ಅರ್ಹನಲ್ಲವೇ ಅಲ್ಲವು. ಯಾವುದು ನರಕಗಳನ್ನು ನಿವಾರಣೆ ಮಾಡುವುದೋ ಅಂತಹ ಕರ್ಮವು ಇವನಿಗೆ ಅಂತ್ಯಕಾಲದಲ್ಲಿ ಉಂಟಾಗಿದೆ. ಯಾವನು ಪುಣ್ಯಕರ್ಮಗಳನ್ನು ಮಾಡುವವರ ದರ್ಶನ ಸ್ಪರ್ಶನ ಭಾಷಣಗಳನ್ನು ಮಾಡುವನೋ ಅವನು ಆ ಪುಣ್ಯದ 1/6 ಪಡೆಯುತ್ತಾನೆ. ಇದು ಸತ್ಯವು. ಈ ಧನೇಶ್ವರನಾದರೂ ಕಾರ್ತೀಕ ವ್ರತಧಾರಿಗಳಾದ ಅವರೊಡನೆ 1 ತಿಂಗಳ ಕಾಲ ಸಹವಾಸವನ್ನು ಸಖ್ಯವನ್ನು ಪಡೆದಿರುವನಷ್ಟೇ. ಅವರಿಗೆ ದೊರೆಯುವ ಪುಣ್ಯದ 1 ಅಂಶಕ್ಕೆ ಇವನು ಭಾಗಿಯಾಗಿದ್ದಾನೆ. ಆದುದರಿಂದ ಬಯಸದೆಯೇ ಪುಣ್ಯವನ್ನು ಪಡೆದ ಇವನು ಪಾಪ ಭೋಗ ಪ್ರದರ್ಶಕಗಳಾದ ನರಕಗಳೆಲ್ಲವನ್ನೂ ನೋಡಿ ಯಕ್ಷ ಜನ್ಮದಲ್ಲಿ ನಿಲ್ಲತಕ್ಕವನು. ಶ್ರೀಕೃಷ್ಣನು ಹೇಳುತ್ತಾನೆ. ಹೀಗೆ ನುಡಿದು ನಾರದನು ಹೊರಟು ಹೋಗಲು ಆ ಸೂರ್ಯಪುತ್ರನಾದ ಯಮನು ಆ ವಾಕ್ಯಗಳಿಂದ ಆ ಬ್ರಾಹ್ಮಣನ ಸತ್ಕರ್ಮಗಳನ್ನು ಅರಿತುಕೊಂಡನು. ಆ ವಿಪ್ರನಿಗೆ ಸಮಸ್ತ ನರಕ ಸಮೂಹಗಳನ್ನು ತೋರಿಸುವುದಕ್ಕಾಗಿ ತನ್ನ ಕಿಂಕರನ ಸಂಗಡ ಅವನನ್ನು ಮತ್ತೆ ಕಳುಹಿಸಿದನು. ಬಳಿಕ ಧನೇಶ್ವರನನ್ನು ಕರೆದುಕೊಂಡು ಹೋಗಿ ಅವನಿಗೆ ಆ ನರಕಗಳನ್ನೆಲ್ಲ ತೋರಿಸುತ್ತಾ ಯವನ ಆಜ್ಞಾಪಾಲಕನಾದ ಪ್ರೇತಪತಿಯು ಅವನಿಗೆ ಹೀಗೆ ಹೇಳಿದನು. ಪ್ರೇತಪತಿಯು ಹೇಳುತ್ತಾನೆ. ಎಲೈ ಧನೇಶ್ವರನೇ, ಮಹಾಭಯಂಕರಗಳಾದ ಈ ಘೋರ ನರಕಗಳನ್ನು ನೋಡು. ಇವುಗಳಲ್ಲಿ ಪಾಪ ಮಾಡಿದವರು ನಿತ್ಯವೂ ಯಮಕಿಂಕರರಿಂದ ಬೇಯಿಸಲ್ಪಡುತ್ತಾರೆ. ಅಕಾಮದಿಂದ ಎಂದರೆ ಬಯಸದೆಯೇ ಮಾಡುವುದರಿಂದ ಪಾತಕವು ಶುಷ್ಕ ಅಂದರೆ ಒಣಕಲು ಎನಿಸುತ್ತದೆ. ಕಾಮದಿಂದ ಬೇಕೆಂದು ಮಾಡುವುದರಿಂದ ಅದು ಆರ್ದ್ರ ಅಂದರೆ ಒದ್ದೆ ಎನ್ನಿಸಲ್ಪಡುವುದು. ಆರ್ದ್ರ ಶುಷ್ಕಗಳೆಂಬ ಭೇದಗಳುಳ್ಳ ಪಾಪಗಳಿಂದ ನರಕಗಳು 2 ಪ್ರಕಾರವಾಗಿವೆ. 84,000 ಸಂಖ್ಯೆಯ ಈ ನರಕಗಳು ಹಲವು ಭೇದಗಳುಳ್ಳದ್ದಾಗಿ ಬೇರೆ ಬೇರೆಯಾಗಿವೆ. ಪ್ರಕೀರ್ಣ, ಅಪಾಂಕ್ತೇಯ, ಮಲಿನೀಕರಣ, ಜಾತಿ ಭ್ರಂಶಕರ,
ಉಪಪಾತಕ, ಅತಿಪಾಪ, ಮಹಾಪಾಪ ಎಂದು ಪಾತಕವು 7 ಬಗೆಯಾಗಿದೆ. ಈ ಪಾಪಗಳಿಂದ ಕ್ರಮವಾಗಿ 7 ನರಕಗಳಲ್ಲಿಯೂ ಪಾಪಿಗಳು ಪಕ್ವ ಮಾಡಲ್ಪಡುತ್ತಾರೆ. ನಿನಗೆ ಕಾರ್ತೀಕ ವ್ರತಿಗಳೊಡನೆ ಸಂಪರ್ಕವು ಉಂಟಾಗಿತಷ್ಟೇ. ಆ ಪುಣ್ಯದ ಕೂಡುವಿಕೆಯಿಂದ ಈ ನರಕಗಳೆಲ್ಲ ನಿನಗೆ ಪರಿಹಾರವಾಗಿ ಹೋದವು ಎಂದನು. ಶ್ರೀಕೃಷ್ಣನು ಹೇಳುತ್ತಾನೆ, ಹೀಗೆ ನರಕಗಳನ್ನು ತೋರಿಸಿ ಆ ಬಳಿಕ ಧನೇಶ್ವರನನ್ನು ಪ್ರೇತಪತಿಯು ಯಕ್ಷಲೋಕಕ್ಕೆ ಕರೆದುಕೊಂಡು ಹೋದನು. ಅವನು ಅಲ್ಲಿ ಯಕ್ಷನಾದನು. ಅವನು ಕುಬೇರನ ಅನುಚರನಾಗಿ ಧನಯಕ್ಷನೆಂದು ಪ್ರಸಿದ್ಧನಾದನು. ಸೂತ ಪುರಾಣಿಕರು ಹೇಳುತ್ತಾನೆ, ವಾಸುದೇವನು ನಲ್ಲೆಯಾದ ಸತ್ಯಭಾಮೆಯನ್ನು ಕುರಿತು ಈ ರೀತಿಯಾಗಿ ನುಡಿದು ಸಾಯಂ ಸಂಧ್ಯೆಯನ್ನು ಮಾಡುವುದಕ್ಕಾಗಿ ತಾಯಿಯ ಮನೆಗೆ ಹೋದನು. ಬ್ರಹ್ಮನು ಇಂತೆಂದನು, ಈ ಕಾರ್ತೀಕ ಮಾಸವು ಇಷ್ಟು ಪ್ರಭಾವವುಳ್ಳದ್ದು. ಇದು ಮುಕ್ತಿಪ್ರದವು, ಭಕ್ತಿಯನ್ನು ಕೊಡತಕ್ಕದ್ದು ಆಗಿರುವುದು. ಅನೇಕ ಬಗೆಯಾಗಿ ಅರ್ಚಿಸಿರುವ ಪಾತಕಗಳೆಲ್ಲವೂ ಇದರಿಂದ ಪರಿಹಾರವಾಗಿ ಹೋಗುತ್ತದೆ. ಈ ವ್ರತವನ್ನು ನೋಡುವವನಿಗೂ ಕೂಡ ಮುಕ್ತಿಯು ದೊರಕುವುದರಲ್ಲಿ ಸಂಶಯವಿಲ್ಲವು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ಧನೇಶ್ವರ ಯಕ್ಷ ಜನ್ಮ ಪ್ರಾಪ್ತಿ ವರ್ಣನವೆಂಬ 29ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.